ಮುಂದೆ ಬರೋ ದಿನದಲ್ಲಿ ನಿನ್ನ ಗಂಡನಿಗೆ ಅಪಾಯ ಆಗೋದರಲ್ಲಿದೆ. ಆ ಅಖಂಡ ದೀಪ ಆರದೇ ಇರೋ ಹಾಗೆ ನೀನು ನೋಡ್ಕೋ. ಆ ಅಮ್ಮ ಅವರೇ ನಿನ್ನ ಬೆಂಗಾವಲಾಗಿ ನಿಂತಿರ್ತಾಳೆ. ಮುಂದೆ ಬರೋ ದಿನಗಳಲ್ಲಿ ನಿನ್ನ ಗಂಡನಿಗೆ ಅಪಾಯ ಆಗೋದರಲ್ಲಿದೆ. ಆ ಅಖಂಡ ದೀಪ ಆರದೇ ಇರೋ ಹಾಗೆ ನೀನು ನೋಡ್ಕೋ. ಆ ಅಮ್ಮ ಅವರೇ ನಿನ್ನ ಬೆಂಗಾವಲಾಗಿ ನಿಂತಿರ್ತಾಳೆ. ಮುಂದೆ ಬರೋ ದಿನಗಳಲ್ಲಿ ನಿನ್ನ ಗಂಡನಿಗೆ ಅಪಾಯ ಆಗೋದರಲ್ಲಿದೆ. ಅಮ್ಮ, ನನ್ನ ಅಕ್ಕಿಲ್ಲವ್ರಿಗೆ ಯಾವ ಕೇಡು ಆಗ್ಬಾರ್ದು. ಈ ಅಖಂಡ ಜ್ಯೋತಿ ಆರ್ದಿದ ಹಾಗೆ ನಾನ್ ನೋಡ್ಕೋತೀನಿ. ಅಕ್ಕಿಲ್ಲವ್ರಿಗೆ ಏನೋ ಕೇಡಾಗತ್ತೆ ಅಂತ ಗುರುಗಳು ಹೇಳಿದ್ದಾರೆ. ಅಕ್ಕಿಲ್ಲವ್ರಿಗೆ ಏನೂ ಆಗ್ಬಾರ್ದಮ್ಮ, ಅದು ನಿನ್ ಕರ್ತವ್ಯ. ಏನಾಗಿದೆ ನನಗೆ? ಏನು ಕಡಿಮೆ ಆಗಿದೆ ನನಗೆ? ಎಷ್ಟು ಅಂದವಾಗಿದ್ದೀನಿ, ಆದರೂ ಅಖಿಲ್ ಯಾಕೆ ನನ್ನ ಅವಾಯ್ಡ್ ಮಾಡ್ತಾನೆ? ಆ ಶ್ಯಾಮ ಸೆರಗಿಡ್ಕೊಂಡು ಯಾಕೆ ಕಲಿತಾನೆ? ಅವಳಲ್ಲಿ ಇರೋದೇನು, ನನ್ನಲ್ಲಿ ಇಲ್ದಿರೋದೇನು? ಅವಳಿಗಿಂತ 100% ಬೆಟರ್ ನಾನೇ. ಅದು ಯಾವ ವಿಷಯನೇ ಆಗಿರಲಿ. ಅವಳೊಬ್ಳು ಹಳ್ಳಿ ಗುಗ್ಗು, ಓಲ್ಡ್ ಜನ್ರೇಷನ್ ಮೈಂಡ್ ಸೆಟಲ್ ಇರ್ತಾಳೆ. ನಾನು ಸಿಟಿಲೇ ಹುಟ್ಟಿ ಸಿಟಿಲೇ ಬೆಳೆದವಳು. ಅಪ್ಡೇಟೆಡ್ ವರ್ಷನ್ ನಾನು. ಅಖಿಲ್, ಆ ಶ್ಯಾಮ ಮಾಯಲ್ಲಿ ಬಿದ್ದು ನೀನ್ ನೋಡಿದ್ದೇ ಪ್ರಪಂಚ ಅನ್ಕೊಂಡಿದ್ಯಾ? ಇನ್ನು ಮದುವೆ ತಾಳಿ ಅನ್ನೋ ಅದೇ ಸೆಂಟಿಮೆಂಟಲ್ ಇದೆಯಾ? ಅಖಿಲ್, ಒಂದ್ಸಾರಿ ಅದೆಲ್ಲ ಪಕ್ಕಕ್ಕಿಟ್ಟು ನನ್ನ ಜೊತೆ ಬಂದು ನೋಡು. ನಿನ್ಗೆ ಹೊಸ ಪ್ರಪಂಚ ತೋರಿಸ್ತೀನಿ. ನಾನು ನಿನ್ನ ಬಿಡಲ್ಲ. ನೈಸ್ ಗರ್ಲ್ ಆಗಿ ಪಡ್ಕೊಳ್ಳೋಣ ಅಂದ್ರೆ ಆಗ್ಲಿಲ್ಲ, ಆದ್ರೆ ಖಂಡಿತ ಪಡ್ಕೋತೀನಿ. ಏಯ್ ಅಣ್ಣ, ಸ್ಟೇಷನಿಗೆ ಹೋಗ್ಬೇಕಾಗಿದ್ದ ಅಮೌಂಟ್ ಹೋಯ್ತೇನೋ? ಹೋಯ್ತಣ್ಣ.
ಏನು ತುಂಬ ದಿನ ಆದ್ಮೇಲೆ ಫೋನ್ ಮಾಡಿದ್ಯಲ್ಲ? ನಿನ್ನಿಂದ ಕೆಲಸ ಆಗಬೇಕಿತ್ತು. ಅಗತ್ಯ ಇಲ್ಲದೆ ನೀನು ಫೋನ್ ಮಾಡಲ್ಲ ಬಿಡು. ಮನಸ್ಸಿಗೆ ಇಷ್ಟ ಆಗೋನ್ ಸಿಕ್ಕಿದನಾ? ಹೌದು. ಹೆಸರೇನು? ಅಖಿಲ್. ಏನು ನಾಗಾರ್ಜುನನ್ ಮಗನ? ಅವನಲ್ಲ, ಹಾಗೆ ಇದ್ದಾನೆ. 6 ಅಡಿ ಅಂದಗಾರ. ಹೇಗಿದ್ರೆ ನನಗೇನು ಬಿಡು. ಆಸ್ತಿ ಎಷ್ಟಿದೆ ಅಂತ ಹೇಳು. ಬಿಸ್ನೆಸ್ ಮ್ಯಾನ್ ಆನಂದ ವರ್ಮಾಗೆ 3ನೇ ಮಗ. ಇದೊಂದು ಡೀಲ್ ಸಾಕು, ನಮ್ಮಿಬ್ಬರ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ. ಡ್ರಿಂಕ್ಸ್ ತಗೊಳ್ಳೋ ಟೈಮ್ಗೆ ಒಳ್ಳೆ ನ್ಯೂಸೇ ಕೊಟ್ಟಿದ್ಯಾ. ಇವತ್ತು 2 ಪೈಕ್ ಜಾಸ್ತಿನೇ ಕುಡಿತೀನಿ ಬಿಡು, ನಿನ್ನ ಹೆಸರು ಹೇಳ್ಕೊಂಡು. ಈ ಡೀಲ್ ಏನಾದರೂ ಸಕ್ಸಸ್ ಆದ್ರೆ ನಾವು ಆರಾಮಾಗಿ ಜೀವನದಲ್ಲಿ ಸೆಟ್ಲ್ ಆಗ್ಬೋದು. ಅದ್ ಸರಿ, ನೀನು ಈಗ ಯಾವ ಕ್ಯಾರೆಕ್ಟರ್ ಅಲ್ಲಿರೋದು? ಟೀಚರ್ ವೇಷದಲ್ಲಿ ಒಬ್ಳು ವಿದ್ಯೆ ಇಲ್ದವಳಿಗೆ ಪಾಠ ಹೇಳ್ತಾ ಇನ್ನೊಬ್ರಿಗೆ ಪ್ರೀತಿ ಪಾಠ ಮಾಡ್ತಿದ್ದೀನಿ. ಹಲೋ 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 ಹಲೋ. ಟೀಚರ್, ಊಟ ಮಾಡಕ್ ಬನ್ನಿ. ಅಮ್ಮ ಕೇಳಿಲ್ಲ ಅಂತಾಯ್ತು. ಒಂದು ಕ್ಷಣ ಹಾರ್ಟ್ ನಿಂತು ಹೋಗಿತ್ತು. ಟೀಚರ್ ಬನ್ನಿ. ಟೀಚರ್. ಹಾ, ಬರ್ತೀನಿ ನಡಿ. ಶ್ಯಾಮ, ನೀನು ಕೂತ್ಕೋ, ನಾನ್ ಬಡಿಸ್ತೀನಿ. ಪರವಾಗಿಲ್ಲ ಅಕ್ಕ, ನಾನ್ ಸ್ವಲ್ಪ ಹೊತ್ತು ಬಿಟ್ಟು ತಿಂತೀನಿ, ನೀವ್ ಕೂತ್ಕೊಳ್ಳಿ. ಹಾ ಸರಿ. ಅಖಿಲ್ ಜೊತೆ ಸೇರಿ ನಾನು ಊಟ ಮಾಡ್ತಿದ್ದೀನಿ. ಕೆಲಸದವಳು ಹಾಗೆ ಶ್ಯಾಮ ಸರ್ವ್ ಮಾಡ್ತಿದ್ದಾಳೆ. ಆಹಾ, ಇದೇ ನನಗೂ ಬೇಕಾಗಿತ್ತು. ಫ್ಯೂಚರಲ್ಲಿ ನಿನ್ನ ಪರಿಸ್ಥಿತಿ ಇಷ್ಟೇ ಶ್ಯಾಮ. ಅಯ್ಯೋ, ಸಾರಿ ಟೀಚರ್, ಏನೋ ಆಕ್ಸಿಡೆಂಟಲ್ ಆಗಿ. ಏನ್ ಅಖಿಲ್ ಅವರೇ ಇದು? ಬನ್ನಿ ಟೀಚರ್, ನಾನು ಕ್ಲೀನ್ ಮಾಡ್ತೀನಿ. ಅಖಿಲ್, ಇಲ್ಲಿ ಕೊಡು, ನಾನ್ ಮಾತಾಡ್ತೀನಿ. ಹಲೋ, ಯಾರು? ಚಕ್ರಪಾಣಿ ಅಂದ್ರೆ ಯಾರು ರಂಜಿನಿ?
ನಿನಗ್ ಫೋನ್ ಮಾಡಿದ್ರು, ನಾನೇ ರಿಸೀವ್ ಮಾಡ್ದೆ. ಏನ್ ಮಾತಾಡಿದ್ರು? ಹಲೋ ಹಲೋ ಅಂತಂದ್ರು ರೆಸ್ಪಾನ್ಸೇ ಇಲ್ಲ. ನನ್ನ ಚಿಕ್ಕಪ್ಪ ಅವರು, ನನ್ನ ಚಿಕ್ಕಪ್ಪ ನಾಳೆ ಬೆಂಗಳೂರಿಗೆ ಬರ್ತಾರಂತೆ. ಅದನ್ನ ಹೇಳೋದಕ್ಕೆ ಫೋನ್ ಮಾಡಿರ್ಬೇಕು. ನಾನೇ ನಿನಗೆ ಕಾಲ್ ಮಾಡ್ತೀನಿ. ನಾನೀ ಮನೇಲಿರುವಾಗ ನೀನ್ ಕಾಲ್ ಮಾಡಬೇಡ. ಲೈಫ್ ಸೆಟ್ಲ್ ಆಗೋ ಡೀಲ್ ಅಂತ ಹೇಳಿ ಪೂರ್ತಿಯಾಗಿ ವಿಷಯ ಹೇಳೋಕ್ ಮುಂಚೆನೆ ಸಿಗ್ನಲ್ ಇಲ್ದೆ ಕಟ್ ಆಗೋಯ್ತಲ್ಲ ಅಂತ ಕಾಲ್ ಬ್ಯಾಕ್ ಮಾಡಿದೆ. ಬೇರೆ ಹೆಂಗ್ಸಿನ ಧ್ವನಿ ಕೇಳ್ತಿದ್ದ ಹಾಗೆ ನೀನಲ್ಲ ಅಂತ ಗೊತ್ತಾಗಿದ್ದಕ್ಕೆ ಏನೂ ಮಾತಾಡ್ಲಿಲ್ಲ. ಇಷ್ಟಕ್ಕೂ ನಿಜವಾದ ವಿಷಯ ಏನಂತ ಹೇಳು, ಯಾಕಂದ್ರೆ ನನಗೆ ಕ್ಯೂರಿಯಾಸಿಟಿ ತಡೆಯಕ್ಕಾಗ್ತಾ ಇಲ್ಲ. ಸರಿಯಾಗಿ ಕೇಳು, ಎಲ್ಲೂ ಏನೂ ಮಿಸ್ ಆಗ್ಬಾರ್ದು. ಪೂರ್ತಿಯಾಗಿ ಅರ್ಥ ಆಯ್ತು. ನಾನ್ ನೋಡ್ಕೋತೀನಲ್ಲ. ಓಕೆ, ಬಾಯ್. ನಾವು ಗೇಮ್ ಸ್ಟಾರ್ಟ್ಸ್. ಬಿ ರೆಡಿ ಅಖಿಲ್ ಅವರೇ. ಸಾರಿ ಟೀಚರ್. ಸಾರಿನಾ? ಸಾರಿ ಯಾಕೆ? ಅವಾಗ್ಲೇ ಡೈನಿಂಗ್ ಟೇಬಲ್ ಹತ್ರ ನಡೆದಿದ್ದಕ್ಕೆ. ಅಯ್ಯೋ, ಅದ್ರಲ್ಲೇನಿದೆ ಅಖಿಲ್ ಅವರೇ, ಕ್ಲೀನ್ ಮಾಡ್ಕೊಂಡ್ರೆ ಹೋಯ್ತು. ಅಷ್ಟಕ್ಕೆಲ್ಲ ಸಾರಿ ಕೇಳ್ಬೇಕಾ? ಅಲ್ದೆ ನಮ್ಮ ಮಧ್ಯೆ ಸಾರೀಸ್ ಯಾಕೆ? ಓಕೆ ಟೀಚರ್, ಗುಡ್ ನೈಟ್. ಎಷ್ಟು ದೂರ ಓಡ್ತೀಯ ಅಖಿಲ್? ನೀನು ನನಗೆ ಹತ್ರ ಆಗೋ ಟೈಮ್ ತುಂಬಾ ದೂರ ಏನಿಲ್ಲ. ಅಮ್ಮ, ಈ ದೀಪ ಆರಿದ್ರೆ ಅಖಿಲ್ ಅವ್ರಿಗೆ ಕೇಡಾಗತ್ತೆ ಅಂತ ಗುರುಗಳು ಹೇಳಿದ್ದಾರೆ. ಈ ದೀಪ ಆರ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅಖಿಲ್ ಅವ್ರಿಗೆ ಯಾವ ಕೇಡು ಆಗ್ದಿದ್ದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಅಖಿಲ್ ಅವ್ರಿಗೆ ಏನೂ ಆಗ್ಬಾರ್ದಮ್ಮ. ನೀವು ಶ್ಯಾಮಾಗೆ ಸಾರಿ ಹೇಳಿ. ಶ್ಯಾಮ, ಆ ದೀಪ ಆರಿದ್ರೆ ನಿಂಗೆ ಸಮಸ್ಯೆ ಆಗುತ್ತೆ ಅಂತ ಅನ್ಕೊಂಡಿದ್ಯಾ ಅಲ್ವಾ? ನಿನ್ ಸೆಂಟಿಮೆಂಟ್ಗೆ ಏಟ್ ಕೊಡ್ತೀನಿ.
ಏನು? ಅಲ್ಲಿ ನೋಡು. ಏನ್ ಮಾಡ್ತಿದ್ಯಾ ನೀನು? ಅವಳ ಸೆಂಟಿಮೆಂಟ್ಗೆ ಸರಿಯಾಗಿ ಗೇಟ್ ಕೊಡ್ಬೇಕು ಅಂತ ಇದ್ದೆ. ಗುಡ್, ಆಲ್ ದಿ ಬೆಸ್ಟ್. ಆ ಅಖಂಡ ದೀಪ ಆರದೇ ಇರೋ ಹಾಗೆ ನೀನ್ ನೋಡ್ಕೋ. ಆ ಅಮ್ಮ ಅವರೇ ನಿನ್ನ ಬೆಂಗಾವಲಾಗಿ ನಿಂತಿರ್ತಾಳೆ. ಶ್ಯಾಮ, 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 ಏನಾಯ್ತಮ್ಮ? ಏನಾಯ್ತು ಶ್ಯಾಮ? ಯಾಕೆ ಹಾಕಿ ಕಿರಿಚ್ಕೊಂಡೆ? ಏನಿಲ್ಲ ಅತ್ತೆ, ಏನೋ ಕೆಟ್ಟ ಕನ್ಸ್ ಬಂತು. ಕುಡಿಯೋಕ್ ನೀರ್ ತಂದ್ಕೊಡ್ಲಾ ಶ್ಯಾಮ? ಪರವಾಗಿಲ್ಲ ಅಕ್ಕ, ನೀವು ಹೋಗಿ ಮಲ್ಕೊಳ್ಳಿ. ಶ್ಯಾಮ, ಆ ಅಖಂಡ ದೀಪ ಆರ್ದೇ ಇರೋ ಹಾಗೆ ನೋಡ್ಕೊಮ್ಮ. ಸರಿ ಅತ್ತೆ. ಎಲ್ಲಿ ಆ ಕೈ ಇಲ್ಲಿ ಕೊಡು. ಏನಾಯ್ತು? ನಾನು ಎದ್ದು ನೋಡೋದ್ರಲ್ಲಿ ದೀಪ ಆರ್ ಹೋಗಿತ್ತು. ಅದಕ್ಕೆ ಏನು ಮಾಡೋದು ಗೊತ್ತಾಗದೆ. ಒಂದು ನಿಮಿಷ ಬರ್ತೀನಿ. ಏನು ಸಿನಿಮಾ ನೋಡ್ತಿದ್ಯಾ? ನೀನ್ ಬರ್ದೇ ಇದ್ದಿದ್ರೆ ನಾನು ಆ ದೀಪನ ಯಾವಾಗ್ಲೂ ಆರಿಸ್ತಿದ್ದೆ. ದೀಪ ಆರ್ಸೋಕ್ ಬರ್ದಿದ್ರು ನನ್ ಮೇಲೆ ರೇಗೋಕ್ ಚೆನ್ನಾಗಿ ಬರುತ್ತೆ. ಶ್ಯಾಮ,